Greetings of the day, my dear students, and a warm welcome to your English Academy YouTube channel. Okay, dear students, in this video class, we are going to learn an English poem, class 9, 7th poem, that is the Song of Freedom. ಏನಿದೆ ಟೈಟಲ್ ಇದು ದ ಸಾಂಗ್ ಆಫ್ ಫ್ರೀಡಮ್ ಅಂದರೆ ಏನು? ಸ್ವಾತಂತ್ರ್ಯದ ಗೀತೆ. ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ತು ಆ ಖುಷಿಯನ್ನು, ಆ ಒಂದು ಆನಂದವನ್ನು, ಆ ಒಂದು ಸಂತೋಷವನ್ನು ಇಲ್ಲಿ ತಮಿಳ್ ಪೋಯೆಟ್ ಯಾರಿದ್ದಾರಪ್ಪ ಅಂದ್ರೆ ಈ ತಮಿಳ್ ಪೋಯೆಟು ಸಿ ಸುಬ್ರಹ್ಮಣ್ಯ ಭಾರತಿ ದ ಸಾಂಗ್ ಆಫ್ ದ ಫ್ರೀಡಮನ್ನು ಬರೆದವರು. ಎದ್ರಾಗ ಬರೆದವರು? ಯಾವ ಲ್ಯಾಂಗ್ವೇಜಲ್ಲಿ? ತಮಿಳ್ ಲ್ಯಾಂಗ್ವೇಜಲ್ಲಿ ಬರೆದವರು. ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದವರು ಯಾರಪ್ಪ ಅಂದ್ರೆ ಪ್ರೇಮಾನಂದ ಕುಮಾರ್. ಓಕೆ, ಈ ಒಂದು ಸಾಂಗ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಗೀತೆ, ಈ ಒಂದು ಪೋಯಮ್ ನಿಮ್ಗೆ ಎದಕ್ಕಿದೆಯಪ್ಪ ಅಂದ್ರೆ ಮೆಮೊರೈಸೇಷನ್, ಕಂಠಪಾಠಕ್ಕಿದೆ. ನೀವು ಚೆನ್ನಾಗಿ ಮೆಮೊರೈಸೇಷನ್ ಮಾಡಿರಿ ಅಂತ ಹೇಳ್ತಾ, ಓಕೆ, ನಾವೀಗ ಒಂದು ಈ ಪೋಯಮನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ಮೇಲ್ಗಡೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಪದ್ಯದ ಪರಿಚಯ, ಇಂಟ್ರಡಕ್ಷನನ್ನು ನಾವು ಇಲ್ಲಿ ನೋಡೋಣ. ದ ಇನ್ಸ್ಪಿರೇಷನ್ ಟು ಫೈಟ್ ಫಾರ್ ಫ್ರೀಡಮ್ ಕೇಮ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಈ ಒಂದು ಸ್ಫೂರ್ತಿ, ಯಾವ ಸ್ಫೂರ್ತಿ? ಫೈಟ್, ಫ್ರೀಡಮ್, ಸ್ಟ್ರಗಲ್ ಸ್ಟಾರ್ಟ್ ಮಾಡಲಿಕ್ಕೆ, ಒಂದು ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು ಎಲ್ಲಿದಪ್ಪ ಅಂದ್ರೆ ಕೇಮ್ ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್. ವಿವಿಧ ಮೂಲಗಳಿಂದ, ವಿವಿಧ ಆಧಾರಗಳಿಂದ ಆ ಒಂದು ಸ್ವಾತಂತ್ರ್ಯದ ಹೋರಾಟದ ಸ್ಫೂರ್ತಿ ಬಂದದ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಇನ್ ವರಿಡ್ ಫಾರ್ಮ್ಸ್, ಬೇರೆ ಬೇರೆ ಒಂದು ವಿಧಗಳಲ್ಲಿ, ಫಾರ್ಮ್ಗಳಲ್ಲಿ, ರೂಪಗಳಲ್ಲಿ ಅದು ಬಂದದ. ಯಾವುದು? ಸ್ವಾತಂತ್ರ್ಯದ ಹೋರಾಟದ ಒಂದು ಸ್ಫೂರ್ತಿ. ದ ವೆಲ್ ನೋನ್ ತಮಿಳ್ ಪೋಯೆಟ್ ಸುಬ್ರಹ್ಮಣ್ಯ ಭಾರತಿ, ಅತ್ಯಂತ ಪ್ರಸಿದ್ಧ ತಮಿಳ್ ಪೋಯೆಟ್ ಯಾರಪ್ಪ ಅಂದರೆ ಇಲ್ಲಿ ಸುಬ್ರಹ್ಮಣ್ಯ ಭಾರತಿ. ಯೂಸ್ಡ್ ವರ್ಸ್ ಮೀನ್ಸ್ ಪದ್ಯಗಳು, ಒಂದು ಸ್ಟ್ಯಾನ್ಸಾಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ. ಆ್ಯಸ್ ಈಸ್ ಮೀಡಿಯಮ್ ಟು ಅವೇಕನ್ ದ ಸ್ಲಂಬರಿಂಗ್ ಪೀಪಲ್ ಆಫ್ ಇಂಡಿಯಾ. ಯಾಕೆ ಅವರು ಪದ್ಯಗಳನ್ನು ಬರೆದ್ರಪ್ಪ ಅಂತಂದ್ರೆ ತಮ್ಮ ಸ್ವಂತ ಮಾಧ್ಯಮದಲ್ಲಿ, ಅವರ ಮಾಧ್ಯಮ ಯಾವುದು? ತಮಿಳ್ ಮಾಧ್ಯಮ. ನಮ್ದು ಯಾವುದು? ಕನ್ನಡ ಮಾಧ್ಯಮ. ನಮ್ದು ಯಾವುದು? ಇಂಗ್ಲೀಷ್ ಮಾಧ್ಯಮ. ಈ ರೀತಿಯಾಗಿರ್ತಕ್ಕಂಥ ಮಾಧ್ಯಮದಲ್ಲೇ ಅವರು ಬರೆದ್ರು. ಯಾಕೆ ಬರೆದ್ರು? ಅವೇಕನ್ ದ ಸ್ಲಂಬರಿಂಗ್ ಪೀಪಲ್ ಆಫ್ ಇಂಡಿಯಾ. ಈ ಸೋಮಾರಿ ಜನರ, ಭಾರತದ ಜನರ ಸೋಮಾರಿಯಲ್ಲಿ ಮುಳುಗಿದ್ರು, ಅವರನ್ನು ಎಬ್ಬಿಸಲಿಕ್ಕೆ ಅವರು ಈ ಒಂದು ಪದ್ಯಗಳನ್ನು ಬರೀತಾರೆ. ಹಿ ಇನ್ಸ್ಪೈರ್ಡ್ ದ ಪೀಪಲ್ ಟು ಓವರ್ಥ್ರೋ ದ ಫಾರಿನ್ ರೂಲ್ ಆ್ಯಂಡ್ ರಿಫಾರ್ಮ್ ದ ಕಂಟ್ರಿ. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಹಿ ಇನ್ಸ್ಪೈರ್ಡ್ ದ ಪೀಪಲ್, ಭಾರತದ ಜನರನ್ನು ಬಹಳಷ್ಟು ಸ್ಫೂರ್ತಿ, ಮೋಟಿವೇಶನ್ ಮಾಡಿದರು. ಟು ಓವರ್ಥ್ರೋ ದ ಫಾರಿನ್ ರೂಲ್. ಈ ಒಂದು ಫಾರಿನ್ ರೂಲ್ ಯಾರ್ದಪ್ಪ ಅಂದರೆ ಬ್ರಿಟಿಷರ ಒಂದು ರೂಲನ್ನು ಕಿತ್ತೊಗಿಲಿಕ್ಕೆ ಬಹಳಷ್ಟು ಭಾರತೀಯ ಜನರನ್ನು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಮೋಟಿವೇಶನ್ ಮಾಡಿದರು, ಇನ್ಸ್ಪೈರ್ ಮಾಡಿದರು. ಆ್ಯಂಡ್ ರಿಫಾರ್ಮ್ ದ ಕಂಟ್ರಿ so that it could become an India which every Indian could proud of it. ಅದಕ್ಕೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡಬೇಕು, ಭಾರತವನ್ನು ಸ್ವತಂತ್ರಗೊಳಿಸಬೇಕು. ಹಾಗೆ ಭಾರತೀಯರು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕಂತ ಕೆಲಸವನ್ನು ಮಾಡಿದವ್ರು ಯಾರಪ್ಪ ಅಂತಂದ್ರೆ ಈ ಒಂದು ಸುಬ್ರಹ್ಮಣ್ಯ ಭಾರತಿಯವರು. ಓಕೆ, here is a poem from the pen of this great patriot and idealist. ಇಲ್ಲಿ ಅವರೊಂದು ಪೋಯಮ್ ಬರೆದಿದ್ದಾರೆ. ಯಾವ ಪೋಯಮ್ ಅಂತಂದ್ರೆ ದ ಸಾಂಗ್ ಆಫ್ ಫ್ರೀಡಮ್. ಇವರೊಬ್ಬರು ಗ್ರೇಟ್ ಪ್ಯಾಟ್ರಿಯಾಟ್, ಅತ್ಯಂತ ವಿಶಾಲ ಮನೋಭಾವವನ್ನು ಹೊಂದಿರತಕ್ಕಂಥ ದೇಶಭಕ್ತ. ಆ್ಯಂಡ್ ಹಿ ಈಸ್ ಐಡಿಯಲಿಸ್ಟ್, ಒಬ್ಬ ಆದರ್ಶವಾದಿ. ಯಾರವರು? ಸುಬ್ರಹ್ಮಣ್ಯ ಭಾರತಿಯವರು. ಓಕೆ, ನೆಕ್ಸ್ಟ್ ಈ ಒಂದು ಪದ್ಯವನ್ನು ನಾವು ನೋಡೋಣ. ಯಾವುದಪ್ಪ ಅಂದರೆ ಇದು ಪೋಯಮ್ ದ ಸಾಂಗ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಗೀತೆ. ಈ ಒಂದು ಪೋಯಮ್ ಮೆಮ್ರೈಸೇಷನ್ಗಿದೆ. ಚೆನ್ನಾಗಿ ಮೆಮ್ರೈಸೇಷನ್ನ ಬೈಪಾಟನ್ನು ಮಾಡಿರಿ. ಓಕೆ, ಇದನ್ನು ಬರೆದವರು ತಮಿಳ್ ಲ್ಯಾಂಗ್ವೇಜ್ ಶ್ರೀ ಸುಬ್ರಹ್ಮಣ್ಯ ಭಾರತಿಯವರು. ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದವರು ಯಾರಪ್ಪ ಅಂದ್ರೆ ಪ್ರೇಮಾನಂದ ಕುಮಾರ್ ಅವರು. ಓಕೆ, we will see now.
First four lines or first stanza? Okay. This is the hour of song and dance, for blissful freedom is ours at last. ಈಗ ಟೈಮ್ ಯಾವ್ದು ಬಂದದ ನಮಗೆ? ದಿಸ್ ಈಸ್ ದ ಅವರ್, ಈ ಒಂದು ವೇಳೆ, ಈ ಒಂದು ಸಮಯ. ಯಾವ ಸಮಯ ಇದಪ್ಪ ಅಂದ್ರೆ, ಜಸ್ಟ್ ವಿ ವಿಲ್ ಸಿಂಗ್ ಆ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ಬ್ಲಿಸ್ಫುಲ್ ಫ್ರೀಡಮ್ ಈಸ್ ಅವರ್ ಅಟ್ ಲಾಸ್ಟ್. ಈ ಒಂದು ಸಮಯ ಯಾವುದಪ್ಪ ಅಂದ್ರೆ, ನಮ್ಮ ಸಮಯ ನಾವು ಆನಂದದಿಂದ ಸಂತೋಷದಿಂದ ಹಾಡಬೇಕು ಮತ್ತು ಕುಣಿಬೇಕು, ನೃತ್ಯವನ್ನು ಮಾಡಬೇಕು. ಫಾರ್ ಯಾವುದಕ್ಕೋಸ್ಕರ ನಾವು ಹಾಡಬೇಕು, ಯಾವುದಕ್ಕೋಸ್ಕರ ನಾವು ನೃತ್ಯವನ್ನು ಮಾಡಬೇಕಂದ್ರೆ, ಫಾರ್ ಬ್ಲಿಸ್ಫುಲ್ ಫ್ರೀಡಮ್, ಒಂದು ಆನಂದದಾಯಕ ಸಂತೋಷವನ್ನು, ಸಂತೋಷದಾಯಕ ಸ್ವತಂತ್ರವನ್ನು ನಾವು ಪಡ್ಕೊಂಡವಿ. ಆ ಸ್ವತಂತ್ರಕ್ಕೋಸ್ಕರ, ಆ ಸ್ವತಂತ್ರ ಬಂದಿದೆ ಅನ್ನೋದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಕುಣಿಬೇಕು ಮತ್ತು ಹಾಡಬೇಕು. ಈಸ್ ಅವರ್ಸ್ ಅಟ್ ಲಾಸ್ಟ್, ನಮ್ಮ ಒಂದು ಗುಲಾಮಗಿರಿಯಲ್ಲಿ ಬಳಲ್ತಕ್ಕಂಥ ಭಾರತ ಇವತ್ತೇನಾಗ್ಯದ, ಸ್ವತಂತ್ರವಾಗ್ಯದ, ಕೊನೆ ಆಗ್ಯದ ಒಂದು ಗುಲಾಮಗಿರಿಗೆ. ಅದಕ್ಕೋಸ್ಕರ ನಾವು ಹಾಡಬೇಕು, ಕುಣಿಬೇಕು ಅಂತ ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಲೈನ್ಸನ್ನು ನಾವು ನೋಡೋಣ. ಸೆಕೆಂಡ್ ಸ್ಟ್ಯಾನ್ಸಾ. Gone are those days of caste-born pride. Gone is the foreigner's might. Gone is passive subservience. Gone is the trickster's way. Gone means go, went, gone. ಹೋಗಿವೆ. ಏನು ಹೋಗಿದಾವ? Those days of caste-born pride. ಮೇಲ್ಜಾತಿ, ಕೀಳ್ಜಾತಿ. ಅವ ಮೇಲ್ಜಾತಿಯವ, ಇವ ಕೀಳ್ಜಾತಿಯವ, ಇವನಿಗೆ ಅವಕಾಶ ಇಲ್ಲ, ಅವನಿಗೆ ಅವಕಾಶದ ಇಂಥ ದಿನಗಳು ಏನಾಗಿದಾವ, ಇವತ್ತು ಮಾಯವಾಗಿಬಿಟ್ಟವ, ಹೋಗಿಬಿಟ್ಟವ. ನೆಕ್ಸ್ಟ್, ಗಾನ್ ಇಸ್ ದ ಫಾರಿನರ್ಸ್ ಮೈಟ್. ವಿದೇಶಿಯರ, ಬ್ರಿಟಿಷರ ಶಕ್ತಿ ನಮ್ಮನ್ನು ಆಳ್ತಾ ಇತ್ತು. ಅದು ಕೂಡ ಬ್ರಿಟಿಷರಿಂದ ನಾವೇನಾಗಿದ್ದೇವಪ್ಪ ಅಂದರೆ ಈಗ ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ. ಆ ವಿದೇಶಿಯರ ಆಳ್ವಿಕೆಯನ್ನು ಕೂಡ ಇವತ್ತು ನಮ್ಮ ಭಾರತದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗಾನ್ ಈಸ್ ಪ್ಯಾಸಿವ್ ಸಬ್ಸರ್ವಿಯನ್ಸ್. ಇನ್ನೊಬ್ಬರಿಗೆ ಸಬ್ಸರ್ವಿಯನ್ ಮೀನ್ಸ್ ಇನ್ನೊಬ್ಬರಿಗೆ ಆಳಾಗಿರೋದು, ಇನ್ನೊಬ್ಬರಿಗೆ ಆಧೀನರಾಗಿರೋದು. ನಾವು ಯಾರಿಗಾಗಿದ್ರಪ್ಪ ಅಂದ್ರೆ ಬ್ರಿಟಿಷರಿಗೆ ಆಧೀನ ಆಗಿದ್ವಿ. ಆ ಒಂದು ಇನ್ನೊಬ್ಬರಿಗೆ ಆಧೀನ, ಇನ್ನೊಬ್ಬರ ಗುಲಾಮಗಿರಿ ಏನಾಗಿದೆ ಅಂದರೆ ಇವತ್ತು ಹೋಗಿಬಿಟ್ಟಿದೆ. ಅದನ್ನು ನಾವು ಕಿತ್ತೊಗೆದು ಬಿಟ್ಟಿದ್ದೀವಿ ಅಂತ ಕವಿಯವರು ಹೇಳ್ತಿದ್ದಾರೆ. ಗಾನ್ ಈಸ್ ದ ಟ್ರಿಕ್ಸ್ಟರ್ಸ್ ವೇ. ಟ್ರಿಕ್ಸ್ಟರ್ಸ್ ಅಂದರೆ ಏನಪ್ಪ ಅಂತಂದ್ರೆ ಮೋಸವನ್ನು ಮಾಡ್ತಕ್ಕಂಥ, ನಮ್ಮನ್ನು ಮೋಸದಿಂದ ಅವ್ರು ಆಳಿದರು. ಆ ಮೋಸದ ದಿನಗಳು ಕೂಡ ಇವತ್ತು ಏನಾಗಿದ್ದಾವ, ಹೋಗಿದ. ಇವತ್ತು ನಮಗೆ ಯಾರು ಮೋಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ದಿನಗಳು, ಮೋಸ ಮಾಡಿರ್ತಕ್ಕಂಥ ದಿನಗಳು ಕೂಡ ಇವತ್ತು ಏನಾಗಿದ್ದಾವ, ಹೋಗಿದ್ದಾವ ಅಂತ ಹೇಳಿಕೆರಿಂದ ಕವಿಯವರು ಹೇಳ್ತಾ ಇದ್ದಾರೆ. ಇದು ಸೆಕೆಂಡ್ ಸ್ಟ್ಯಾನ್ಸಾ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ವಿಲ್ ಸಿ ದ್ಯಾಟ್ ದ ಥರ್ಡ್ ಸ್ಟ್ಯಾನ್ಸಾ. ವಾಟ್ ಈಸ್ ದಟ್ ಥರ್ಡ್ ಸ್ಟ್ಯಾನ್ಸಾ? ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್. ಸ್ವಾತಂತ್ರ್ಯವೇ ನಮ್ಮ ವಿಶ್ವ ಭಾಷಣ ಆಗಬೇಕು. ಈಕ್ವಾಲಿಟಿ ದ ಎಕ್ಸ್ಪೀರಿಯನ್ಸ್ಡ್ ಗ್ರೇಸ್. ಈಕ್ವಾಲಿಟಿ ಅಂದರೆ ಏನು? ಸಮಾನತೆ. ಈಕ್ವಾಲಿಟಿ, ಸಮಾನತೆ ಅನ್ನೋದು ನಮ್ಮ ಅನುಭವದಿಂದ ಸಿಕ್ಕ ಒಂದು ವೈಭವ, ಸಂಭ್ರಮ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಎಲ್ಲರೂ ಸಮಾನರು, ಯಾರು ಮೇಲಿಲ್ಲ, ಯಾರು ಕೇಳಿಲ್ಲ. ಅಂಥ ಒಂದು ಸಮಾನತೆಯನ್ನು ನಾವು ಇವತ್ತು ಅನುಭವಿಸಬೇಕು. ಅದು ಸಿಕ್ಕದ್ದೇನಪ್ಪ ಅಂದ್ರೆ ಬಹಳಷ್ಟು ಅನುಭವದಿಂದ, ಸ್ಟ್ರಗಲ್ನಿಂದ ಸಿಕ್ಕಿದೆ ಅಂತ ಕವಿಯವರು ಹೇಳ್ತಾ ಇದ್ದಾರೆ. ಗ್ರೇಸ್ ಅಂದರೆ ಇಲ್ಲಿ ವೈಭವ. ವಿ ಶಾಲ್ ಬ್ಲೋ ದ ಕಾಂಚ್ ಆಫ್ ವಿಕ್ಟ್ರಿ. ನಾವೇನು ಮಾಡಬೇಕಾಗಿದೆಪ್ಪ ಅಂದ್ರೆ ಸ್ವಾತಂತ್ರ್ಯದ ವಿಜಯದ ಪಾಂಚಜನ್ಯ ಅಥವಾ ಕಹಳೆಯನ್ನು ನಾವು ಇವತ್ತು ಏನು ಮಾಡಬೇಕಾಗಿದೆ? ಊದಬೇಕಾಗ್ಯದ. ಅತ್ಯಂತ ಒಂದು ಹೆಮ್ಮೆಯಿಂದ, ಪ್ರೌಡ್ನೆಸ್ನಿಂದ ನಾವು ಸ್ವಾತಂತ್ರ್ಯದ ಕಹಳೆಯನ್ನು ನಾವು ಊದಬೇಕಾಗಿದೆ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ್ಯಂಡ್ ಪಬ್ಲಿಷ್ ದ ಟ್ರುತ್ ಟು ಆಲ್. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬ ಸತ್ಯವನ್ನು ನಾವು ಎಲ್ಲರಿಗೆ ಪ್ರಕಟಣೆ ಮಾಡಬೇಕು, ಪ್ರಕಟಿಸಬೇಕು ಅಂತ ಇಲ್ಲಿ ಕವಿ ಸುಬ್ರಹ್ಮಣ್ಯ ಭಾರತಿಯವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಸರ್, ವೇಟ್ ಫಾರ್ 1 minute. ನೆಕ್ಸ್ಟ್ ಸ್ಟ್ಯಾನ್ಸಾ. We see that all are equal born.
ನಾವು ನೋಡಿದ್ದೀವಿ, ಏನೇನೋ ನೋಡಿದ್ದೀವಿ ಅಂದ್ರೆ ನಾವೆಲ್ಲರೂ ಒಂದೇ ಮಣ್ಣಲ್ಲಿ ಹುಟ್ಟಿದ್ದೀವಿ, ಒಂದೇ ಕಲರ್ ಆಗಿರ್ತಕ್ಕಂಥ ಬ್ಲಡ್ ಇದೆ, ನಾವೆಲ್ಲರೂ ಹುಟ್ಟಿದ್ದು ಒಂದೇ ಮಣ್ಣಲ್ಲಿ, ನಾವೆಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ದಾರೆ. ನಾವು ಲೈ ಆ್ಯಂಡ್ ಡಿಸೀಟ್ ಆರ್ ಡೆಡ್. ಈಗ ಏನಾಗಿದೆಪ್ಪ ಅಂದ್ರೆ ಸುಳ್ಳು ಮೋಸ ಇವತ್ತೆಲ್ಲ ಸತ್ತೇ ಹೋಗಿವೆ. ಇವತ್ತು ಯಾರು ಸುಳ್ಳನ್ನು ಹೇಳೋಕ್ಕಾಗಲ್ಲ, ಮೋಸವನ್ನು ಮಾಡಲಿಕ್ಕಾಗಲ್ಲ, ಯಾರು ನಮ್ಮ ಕಡೆ ಇಲ್ಲ, ಅವೆಲ್ಲ ಸತ್ತು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಒನ್ಲಿ ದ ಗುಡ್ ಮ್ಯಾನ್ ಆರ್ ಗ್ರೇಟ್. ಇವತ್ತು ಉಳ್ಕೊಂಡವ್ರು ಯಾರಪ್ಪ ಅಂದ್ರೆ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಅವರನ್ನಷ್ಟೇ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಅವರಷ್ಟೇ ಯಾವಾಗಲೂ ಗುಡ್ ಡಿಡ್ಸ್ ಮೇಕ್ಸ್ ದ್ಯಾಟ್ ಗುಡ್ ಮ್ಯಾನ್. ಆ ಒಂದು ಒಳ್ಳೆಯ ವ್ಯಕ್ತಿಗಳು ಮಾತ್ರ ಮಹಾನ್ ವ್ಯಕ್ತಿಗಳ ಆಗಿದ್ದಾರೆ. ದೆನ್ ನೆಕ್ಸ್ಟ್ ರ್ಯೂನ್ ಹ್ಯಾಸ್ ಸೀಸ್ಡ್ ಆ್ಯಂಡ್ ವಿಕ್ಟ್. ರ್ಯೂನ್ ಮೀನ್ಸ್ ಎಲ್ಲ ನಾಶ ಆಗಿದ್ದೀವಿ. ಸೀಸ್ಡ್ ನಮ್ಮನ್ನು ಕಟ್ ಹಾಕಿದವರು, ನಮ್ಮನ್ನು ದುಷ್ಟರ ಹಾಗೆ ಟ್ರೀಟ್ ಮಾಡಿದವರು ಇವತ್ತು ರ್ಯೂನ್ ಅಂದರೆ ಏನಪ್ಪ ಅಂದ್ರೆ ನಾಶವಾಗಿ ಹೋಗಿದ್ದಾರೆ. ಯಾವ ಕೆಟ್ಟ ವ್ಯಕ್ತಿಗಳು ದುಶ್ಚಟಗಳು ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟ್ಯಾನ್ಸಾ, ಹಾನರ್ ಟು ದ ಫ್ಲೋ ಮ್ಯಾನ್ ಆ್ಯಂಡ್ ದ ವರ್ಕರ್, ಸೇಮ್ ಟು ದ ಗ್ಲಟನ್ ಆ್ಯಂಡ್ ದ ರೇಕ್. ವಿ ಶಾಲ್ ನಾಟ್ ವಾಟರ್ ದ ವೇಸ್ಟ್ ಲ್ಯಾಂಡ್ಸ್ ನಾರ್ ಸ್ವೆಟ್ ಫಾರ್ ದ ಐಡ್ಲರ್ಸ್ ವೆಲ್. ಫಸ್ಟ್ ಲೈನ್ ಇದೆ, ಹಾನರ್ ಟು ದ ಫ್ಲೋ ಮ್ಯಾನ್ ಆ್ಯಂಡ್ ದ ವರ್ಕರ್. ನಾವು ಇವತ್ತು ಗೌರವವನ್ನು ಸಲ್ಲಿಸಬೇಕಾಗಿದೆ. ಯಾರಿಗೆ ಸಲ್ಲಬೇಕಾಗಿದೆ? ರೈತನಿಗೆ, ನೆಲವನ್ನು ಉಳುವವನಿಗೆ. ಅವನೇ ರೈತನೇ ಏನಪ್ಪ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಕರಿತಾ ಇದ್ದೀವಿ. ಅವನಿಗೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಗೌರವವನ್ನು ಸಲ್ಲಿಸಬೇಕಾಗಿದೆ. ಆ್ಯಂಡ್ ದ ವರ್ಕರ್, ಕೆಲಸಗಾರರು, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಗೌರವವನ್ನು ಇವತ್ತು ಸಲ್ಲಿಸಬೇಕಾಗಿದೆ. ಸೇಮ್ ಟು ದ ಗ್ಲಟನ್ ಆ್ಯಂಡ್ ದ ರೇಕ್. ನಾಚಿಕೆ ಆಗಬೇಕು ಯಾರಿಗೆ? ಗ್ಲಟನ್ ಮೀನ್ಸ್ ಈ ಹೊಟ್ಟೆ ಬಾಕ್ರು ಅಂದ್ರೆ ನಾನು ತಿನ್ನಬೇಕು, ಇನ್ನೂ ತಿನ್ನಬೇಕು, ಏನೂ ಕೆಲಸ ಇಲ್ದ ಯಾವ ರೀತಿ ಅಡ್ಡಾಡಿ ಆ ಒಂದು ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಇಲ್ಲಿ ಗ್ಲುಟನ್ ಅಂಥವ್ರಿಗೆ ಏನಾಗಬೇಕಂದ್ರೆ ಶೇಮ್ ಆಗಬೇಕು, ನಾಚಿಕೆ ಪಡಬೇಕು, ಅವಮಾನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ರೇಕ್ ಅಂದರೆ ಯಾರು? ದುಶ್ಚಟಗಳಿಗೆ ಬಲಿಯಾದವರು, ದುಶ್ಚಟಗಳನ್ನು ಮಾಡೋರಿಗೆ ಇವತ್ತೇನಾಗಬೇಕಂದ್ರೆ ನಾಚಿಕೆ ಆಗಬೇಕು, ಅವಮಾನ ಆಗಬೇಕು ಅಂತ ಕವಿ ಹೇಳ್ತಿದ್ದಾರೆ. ವಿ ಶಾಲ್ ನಾಟ್ ವಾಟರ್ ದ ವೇಸ್ಟ್ ಲ್ಯಾಂಡ್ಸ್. ನಾವು ಒಳ್ಳೆಯವರಿಗೆ ಅನ್ನ ಕೊಡೋಣ, ಒಳ್ಳೆಯ ಒಂದು ಭೂಮಿಗೆ ಬೆಳೆಯೋಣ, ನೀರನ್ನು ಕೊಡೋಣ. ಆ ಒಂದು ಕೆಟ್ಟ ಮರುಭೂಮಿಯಲ್ಲಿ ನಾವು ನೀರು ಹಾಕಿ ವೇಸ್ಟ್ ಮಾಡೋದು ಬೇಡ ಅಂತ ಕವಿ ಹೇಳ್ತಾ ಇದ್ದಾರೆ. ನಾರ್ ಸ್ವೆಟ್ ಫಾರ್ ದ ಐಡ್ಲರ್ಸ್ ವೆಲ್. ನಮ್ಮ ಬೆವರು ಸೋಮಾರಿಗಳ ಸುಖಕ್ಕೆ ಸೌಖ್ಯಕ್ಕೆ ನಮ್ಮ ಬೆವರು ಸುರಿಬಾರ್ದು. ಒಳ್ಳೆಯವರ ಒಂದು ಅನುಕೂಲಕ್ಕಾಗಿ ನಾವು ಕೆಲಸ ಮಾಡಬೇಕು. ಸ್ವೆಟ್ ಯಾವಾಗ ಬರುತ್ತೆ ಅಂದರೆ ಕೆಲಸ ಮಾಡಿದಾಗ. ಆ ಒಂದು ಸ್ವೆಟ್ಟು ಒಳ್ಳೆಯದಕ್ಕೆ, ಆ ಬೆವರ ಹನಿ ನಿನ್ನ ನಾಳೆಯ ಹಣೆ ಬರಹವನ್ನು ಚೇಂಜ್ ಮಾಡಲಿಕ್ಕೆ, ಬದಲಿಸಲಿಕ್ಕೆ ಆಗಬೇಕು. ಅದರ ಬದಲಾಗಿ ಸೋಮಾರಿಗಳ ಸೌಖ್ಯಕ್ಕೆ, ಕೆಟ್ಟವರ ಒಳ್ಳೆಯದಕ್ಕೆ ನಮ್ಮ ಬೆವರು ಹೋಗಬಾರ್ದು ಅಂತ ಕವಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಸ್ಟ್ಯಾನ್ಸಾ, ವಿ ಹ್ಯಾವ್ ಲರ್ನ್ ದ್ಯಾಟ್ ದಿಸ್ ಈಸ್ ಅವರ್ ಓನ್ ಲ್ಯಾಂಡ್. ನಾವು ಕಲ್ತ್ಬಿಟ್ಟಿವಿ, ಏನನ್ನು ಕಲ್ತ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಇದು ಭಾರತಾಂಬೆ ನಮ್ಮ ಸ್ವತ್ತು, ನಮ್ಮ ಸ್ವಂತಿಕೆಯ ಒಂದು ತಾಯ್ನಾಡು, ಒಂದು ಭೂಮಿ ಅಂತ ಹೇಳ್ತಿದ್ದಾರೆ. ಇಟ್ ವಿಲ್ ಬಿ ಫಾರ್ ಎವರ್ ಅವರ್ಸ್. ಭಾರತ ಯಾವತ್ತು ನಮ್ಮದೇ ಆಗಿದೆ, ನಮ್ಮದೇ ಆಗಿರುತ್ತೆ. ಇನ್ನು ಮುಂದೆ ಇದನ್ನು ಯಾರೂ ಕೂಡ ರೂಲ್ ಮಾಡಲಿಕ್ಕಾಗಲ್ಲ. ನೋ ನೇಷನ್ ಶಾಲ್ ಎನ್ಸ್ಲೇವ್ ಅಸ್ ಅಗೇನ್. ಯಾವ ರಾಷ್ಟ್ರ ಭಾರತವನ್ನು ಇನ್ನೊಮ್ಮೆ ಯಾವ ರಾಷ್ಟ್ರ, ಅಮೇರಿಕಾ, ಇಂಗ್ಲೆಂಡ್, ರಷ್ಯಾ, ಆಸ್ಟ್ರೇಲಿಯಾ, ಇವ್ಯಾವ ರಾಷ್ಟ್ರಗಳು ನಮ್ಮನ್ನು ಗುಲಾಮನಾಗಿ ಮಾಡ್ಕೊಳ್ಳಿಕ್ಕೆ ಇನ್ನೊಮ್ಮೆ ಸಾಧ್ಯನೇ ಇಲ್ಲ. ಅಷ್ಟೊಂದು ನಾವು ಸ್ಟ್ರಾಂಗ್ ಇದ್ದೀವಿ, ಹೊಡೆದು ಓಡಿಸ್ಬಿಡ್ತೀವಿ. ಇನ್ನೊಮ್ಮೆ ನಮ್ಮ ಭಾರತವನ್ನು ಗುಲಾಮನನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿಯವರು. ವಿ ಶಾಲ್ ಪ್ರಾಸ್ಪರ್ ಸರ್ವಿಂಗ್ ಗಾಡ್. ನಾವು ಸಮೃದ್ಧಗೊಳಿಸಬೇಕು. ಯಾವ ರೀತಿ ಸಮೃದ್ಧಗೊಳಿಸ್ಬೇಕಂದ್ರೆ ದೇವರನ್ನು ಪೂಜಿಸ್ತಾ ನಮ್ಮ ಒಂದು ಭಾರತಾಂಬೆಯನ್ನು, ಭಾರತದ ನೆಲವನ್ನು, ತಾಯ್ನಾಡನ್ನು, ಈ ಒಂದು ಭೂಮಿಯನ್ನು ನಾವೇನು ಮಾಡಬೇಕಂದ್ರೆ ದೇವರ ಹಾಗೆ ದುಡಿದು ಸಮೃದ್ಧಗೊಳಿಸಬೇಕು. ಯಾಕಂದ್ರೆ ನಮ್ಮ ಭಾರತವನ್ನು ಸಮೃದ್ಧ ಭಾರತ ಅಂತ ಮಾಡಲಿಕ್ಕೆ ನಮ್ಮ ಶ್ರಮ, ನಮ್ಮ ಬೆವರು ಹರಿಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಐ ಹೋಪ್, ನಾನು ಭಾವಿಸ್ತೀನಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ.
ಓಕೆ, ನಿಮ್ಮ ರೆಸ್ಪಾನ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮೈ ಡಿಯರ್ ಸ್ಟೂಡೆಂಟ್ಸ್, ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ವಿಡಿಯೋ ಲೈಕ್ ಆಗಿದರೆ ಲೈಕ್ ಕೊಡಿರಿ. ಆ್ಯಂಡ್ ಜಸ್ಟ್ ಐ ನೀಡ್ ಯುವರ್ ಸಬ್ಸ್ಕ್ರಿಪ್ಷನ್, ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.